ಗುಡ್ ಮಾರ್ನಿಂಗ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಒಂದು ಉದ್ದೇಶ ಏನಂತಂದರೆ, ಈಗಿನ ಜನ್ರೇಷನಲ್ಲಿ ಪೇರೆಂಟ್ಸ್ ಅವ್ರು ಲಿಟಲ್ ಕನ್ಫ್ಯೂಸ್ಡ್. ಯಾವ ಸಿಲೆಬಸ್, ಯಾವ ಕರಿಕ್ಯುಲಮ್ಗೆ ಹೋಗಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ತುಂಬ ಜನ ಪೇರೆಂಟ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಸ್ಟೇಟ್ ಬೋರ್ಡ್ ಇದೆ, CBSE ಇದೆ, ICSE ಇದೆ, ಆ್ಯಂಡ್ ಸೋ ಮೆನಿ ಅದರ್ಸ್ ಸಿಲೆಬಸ್ ಇದೆ. ಅದರಲ್ಲಿ ನಾವು ಈ ಮೂರರ ಒಂದು ಕನ್ಫ್ಯೂಷನಲ್ಲಿ ಎಲ್ಲ ಪೇರೆಂಟ್ಸ್ ಈಗ ಸ್ಟೇಟ್ ಬೋರ್ಡಲ್ಲಿ ತೊಗೊಂಡ್ರೆ ಏನು ಉಪಯೋಗ ಆಗುತ್ತೆ, CBSE ತೊಗೊಂಡ್ರೆ ಏನು ಉಪಯೋಗ ಆಗುತ್ತೆ, ಈಗ ICSE ತೊಗೊಂಡ್ರೆ ಏನು ಉಪಯೋಗ ಆಗುತ್ತೆ ಅನ್ನೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಅನಿಸುತ್ತೆ ನನಗೋಸ್ಕರ. ದಟ್ಸ್ ವಾಟ್ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ಈ ಕನ್ಫ್ಯೂಷನ್ಸ್ನ ಆದಷ್ಟು ಕಡಿಮೆ ಮಾಡೋಕ್ಕೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್, ಈಗ ನಮ್ಮಲ್ಲಿ 3 ಸಿಲೆಬಸ್ ಇದೆ, ರೆಕಗ್ನೈಸ್ಡ್ ಸಿಲೆಬಸ್ ಅಂತಂದರೆ ಒಂದು ಸ್ಟೇಟ್ ಬೋರ್ಡು, ಒಂದು CBSE, ಒಂದು ICSE. ಈ ಮೂರಲ್ಲಿ ಚಾಯ್ಸ್ ಮಾಡಬೇಕು ಅಂತಂದಾಗ ದೇರ್ ಇಸ್ ಆಲ್ವೇಸ್ ಇಟ್ ಡಿಪೆಂಡ್ಸ್ ಆನ್ ವಾಟ್ ಸ್ಟೂಡೆಂಟ್ ವಾಂಟ್ ಟು ಬಿಕಮ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ICSE ಕೊಡಿಸಿ, CBSE ಕೊಡಿಸಿ, ಸ್ಟೇಟ್ ಕೊಡಿಸಿ, ಇಫ್ ಎ ಸ್ಟೂಡೆಂಟ್ ಈಸ್ ನಾಟ್ ಇಂಟ್ರೆಸ್ಟೆಡ್, ದೆನ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ದ ಸ್ಟೂಡೆಂಟ್, ಮ್ಯಾನೇಜ್ ದ ಟೀಚರ್ಸ್, ಯಾರನ್ನೇ ಆಗಲಿ, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಅದರಿಂದ ದ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಥಿಂಗ್ಸ್, ವಾಟ್ ಸ್ಟೂಡೆಂಟ್ ವಾಂಟ್ ಟು ಬಿಕಮ್ ಅನ್ನೋದನ್ನು ನಾವು 10th ಪಾಸ್ ಆದ ತಕ್ಷಣ, ಇಲ್ಲ 10th ಇರಬೇಕಾದ್ರೇ, ಇಲ್ಲ ಯಾವಾಗಲೂ ಲೈಕ್ ದ ಮಿಡ್, ಈಗ 4th, 5th, 6th ಇರಬೇಕಾದ್ರೆ ವಿ ನೀಡ್ ಟು ಐಡೆಂಟಿಫೈ ವಾಟ್ ಈಸ್ ಇಸ್ ಇಂಟ್ರೆಸ್ಟ್. ಆ ಇಂಟ್ರೆಸ್ಟನ್ನ ನಾವು ಐಡೆಂಟಿಫೈ ಮಾಡಿದಾಗ ಯಾವ ಸಿಲೆಬಸ್ ಕೊಡಿಸಿದ್ರು ಒಳ್ಳೆಯದಾಗುತ್ತೆ ಅನ್ನೋದು ನಮಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಇವಾಗ ಸ್ಟೇಟ್ ಬೋರ್ಡ್ ಬರೋಣ. ಈ ಸ್ಟೇಟ್ ಬೋರ್ಡಲ್ಲಿ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಇಫ್ ಎ ಸ್ಟೂಡೆಂಟ್ ವಾಂಟ್ ಟು ಕ್ರ್ಯಾಕ್ ನೀಟ್ ಇರ್ಬೋದು, JEE ಇರ್ಬೋದು, ಬೇರೆ ಥರ UPSC ಎಕ್ಸಾಮ್ಸ್ ಇರ್ಬೋದು, ಇಲ್ಲ ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಇರ್ಬೋದು, ಆ ಒಂದು ಇಂಟ್ರೆಸ್ಟ್ ಇರೋ ಹುಡುಗರಿಗೆ ಸ್ಟೇಟ್ ಬೋರ್ಡ್ಸ್ ಕೊಡಿಸ್ಬಿಟ್ರೆ ಏನಾಗುತ್ತೆ, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಕ್ರ್ಯಾಕ್ ದಿಸ್ ಕೈಂಡ್ ಆಫ್ ಎಕ್ಸಾಮ್ಸ್, ಬಿಕಾಸ್ ಸ್ಟೇಟ್ ಬೋರ್ಡ್ ಆಫರ್ಸ್ ವೆರಿ ಲಿಟಲ್. ಇದು ಲೋಕಲೈಸ್ಡ್ ಆಗಿರೋದ್ರಿಂದ ಈ ಲೋಕಲೈಸ್ ಜಾಬ್ಗೆ ಫಾರ್ ಎಕ್ಸಾಂಪಲ್ ಕರ್ನಾಟಕ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಈ ಒಂದು ರಾಜ್ಯಗಳಲ್ಲಿ ಯಾವುದೇ ಸ್ಟೇಟ್ ಇರ್ಬೋದು, ಈ ಒಂದು ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಲಿಕ್ಕೆ ಈ ಒಂದು ಸ್ಟೇಟ್ ಬೋರ್ಡ್ ಈಸಿ ಆಗುತ್ತೆ. ಬಟ್ ನ್ಯಾಷನಲ್ ಲೆವೆಲಲ್ಲಿ ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಈಗ 100,000 ಒಬ್ಬ ಸ್ಟೂಡೆಂಟು, 1,000 ಸ್ಟೂಡೆಂಟು ಈ ಫಾರ್ ಎಕ್ಸಾಂಪಲ್ ನೀಟ್ ಇರ್ಬೋದು, JEE ಇರ್ಬೋದು, ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಅವರು ಕ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸ್ಟೇಟ್ ಬೋರ್ಡ್ ತೊಗೊಂಡ್ರೆ. ಈಗ ನೀವೇ ನೋಡ್ಬೋದು, ಈಗ ಸ್ಟೇಟ್ ಬೋರ್ಡ್ ತೊಗೊಂಡಿರ್ತಾರೆ, PUCಲಿ ಯಾವುದೋ ಒಂದು ಕಾಲೇಜಿಗೆ ಸೇರಿ 2 ಲಕ್ಷ, 3 ಲಕ್ಷ, 5 ಲಕ್ಷ ಕೊಟ್ಟು ಕಾಲೇಜಿಗೆ ಸೇರಿರ್ತಾರೆ. ಬಟ್ ಆಫ್ಟರ್ ಅದೇನಾಗುತ್ತೆ, ಮತ್ತೆ ಅವರು ಡೊನೇಷನ್ ಕೊಟ್ಟೇ ಇಂಜಿನಿಯರಿಂಗ್ಗಳಿಗೆ ಹೋಗಬೇಕು, ಡೊನೇಷನ್ ಕೊಟ್ಟೇ ಮೆಡಿಕಲ್ಗೆ ಹೋಗಬೇಕು. ಒಂದು ಸರ್ವೆ ಮಾಡಿಬಿಡಿ. ದಟ್ಸ್ ವಾಟ್ ಐ ಆಲ್ಸೋ. ಈಗ ಸ್ಟೇಟ್ ಬೋರ್ಡಲ್ಲಿ ಒಂದು ಸರ್ವೆ ಮಾಡಿ, CBSEಲಿ ಒಂದು ಸರ್ವೆ ಮಾಡಿ, ICSEಲಿ ಒಂದು ಸರ್ವೆ ಮಾಡಿ, ಈ ಮೂರಲ್ಲಿ ಯಾರು ಈಸಿಯಾಗಿ ಫ್ರೀ ಸೀಟ್ ತೊಗೊಂಡು ನೀಟು, JEEನೋ, ಡಾಕ್ಟ್ರಿಗೋ, ಇಂಜಿನಿಯರ್ಗೋ ಹೋಗಿದ್ದಾರೆ ಅನ್ನೋದು ಒಂದು ಸರ್ವೆ ಮಾಡಿಕೊಂಡು ಆಮೇಲೆ ಡಿಸೈಡ್ ಮಾಡಿ. ಇಫ್ ಯುವರ್ ಸ್ಟೂಡೆಂಟ್ ಈಸ್ ವೆರಿ ಗುಡ್ ಆ್ಯಂಡ್ ಯು ವಾಂಟ್ ಟು ಬಿಕಮ್ ಡಾಕ್ಟರ್, ಇಂಜಿನಿಯರ್, ಎನಿ ಹೈಯರ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಫೇಸ್ ಮಾಡಬೇಕು ಅಂತಂದರೆ ಸ್ಟೇಟ್ ಲೆವೆಲ್ ಅವ್ರಿಗೂ ಸೂಟ್ ಆಗಲ್ಲ. ಅದರಿಂದ ನೀವು ಲೋಕಲಲ್ಲೇ ನಾವು ಇರಿಸ್ಕೋತೀವಿ. ಇಟ್ಸ್ ಲೈಕ್ ಲೋಕಲೈಸ್ಡ್ ಸಿಲೆಬಸ್ ಆಗಿರೋದ್ರಿಂದ ಇಫ್ ಯು ಆರ್ ಕಾನ್ಸಂಟ್ರೇಟಿಂಗ್ ಇನ್ ಎ ಹೈಯರ್ ವೇ, ದ ಸಿಲೆಬಸ್ ಹ್ಯಾಸ್ ಟು ಬಿ ಚೇಂಜ್ಡ್. ಸ್ಟೇಟ್ ಲೆವೆಲ್ ಅವ್ನಿಗೆ ಬರೋಲ್ಲ. ಯಾವುದೇ ತರಹದ ಯಾವ ಕಾಂಪಿಟೇಟಿವ್ಸ್ ಆಗ್ಬೋದು, ಒಂದು ಅಪ್ಲಿಕೇಶನ್ ಲೆವೆಲಲ್ಲಿ ಅವನು ಒಂದು ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ದಾನೆ ಅಂತಂದರೆ ಸ್ಟೇಟ್ ಲೆವೆಲಿಂದ ಓದ್ಕೊಂಡು ಬಂದಿರೋದ್ರಿಂದ ಅದು ಸಾಧ್ಯ ಆಗಲ್ಲ. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಸಿಲೆಬಸ್ ಇಯರ್. ಅದಕ್ಕೆ ಆದಂಥ ಒಂದು ವ್ಯಾಲ್ಯೂ ಇದೆ, ಅದಕ್ಕೆ ಆದಂಥ ಒಂದು ಅಡ್ವಾಂಟೇಜಸ್ ಇದೆ, ಅದಕ್ಕೆ ಆದಂಥ ಒಂದು ಸ್ಟ್ಯಾಂಡರ್ಡ್ಸ್ ಅನ್ನೋದಿದೆ. ಸೊ ನಮ್ಮ ಒಂದು ಸ್ಟ್ಯಾಂಡರ್ಡ್ಸ್ ಬಿಕಮ್ಸ್ ಹೈಯರ್, ದೆನ್ ವಿ ಶುಡ್ ಥಿಂಕ್ ಇನ್ ಎ ಹೈಯರ್ ವೇ. ಇದು ಸ್ಟೇಟ್ ಬೋರ್ಡು. ನಾವು ವಿಲ್ ಕಮ್ ಟು CBSEಲಿ ಏನಾಗ್ಬಿಡುತ್ತೆ ಅಂತಂದರೆ, ಇಟ್ಸ್ ಕಂಪ್ಲೀಟ್ಲಿ ಅ ರಿಸ್ಟ್ರಿಕ್ಟೆಡ್ ಮೋಡ್ ಆಫ್ ಲರ್ನಿಂಗ್. ಇಷ್ಟು ಸಿಲೆಬಸ್ ಇದೆ, ಇಷ್ಟು ಸಿಲೆಬಸ್ನ ನೀವು ಓದಲೇಬೇಕು. ಸ್ಟೂಡೆಂಟ್ ಈಸ್ ನಾಟ್ ಅಲೋಡ್ ಟು ಥಿಂಕ್ ಔಟ್ ಆಫ್ ಬಾಕ್ಸ್ ಆರ್ ಔಟ್ ಆಫ್ ಸಿಲೆಬಸ್. ಅದು ಕಂಟಿನ್ಯೂಯಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ. ಕಂಟಿನ್ಯೂಯಸ್ ಎಕ್ಸಾಮ್ಸ್ ಇರುತ್ತೆ, ಅದೇ ಸಿಲೆಬಸ್ ಇರುತ್ತೆ, ಅದೇ I don't say it becomes very difficult. It becomes very, ಏನೋ ಹೇಳ್ತಾರಲ್ಲ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೇಕು ಅಂತಂದರೆ ದ ಸ್ಟೂಡೆಂಟ್ ಮ್ಯಾಸ್ ಟು ಪುಟ್ ಎ ಡಬಲ್ ಎಫರ್ಟ್. ಅವನು ಇರೋ ಒಂದು ಎನರ್ಜಿಗಿಂತ 2 ಸುತ್ತು ಅವನು ಎಫರ್ಟನ್ನು ಹಾಕಬೇಕಾಗುತ್ತೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋಬೇಕು ಅಂತ CBSE, ಬಿಕಾಸ್ ಇಟ್ಸ್ ಎ ವೆರಿ ರಿಸ್ಟ್ರಿಕ್ಟೆಡ್ ಮೋಡ್.
ಅವ್ರು ಏನು ಹೇಳ್ತಾರೆ ಅಷ್ಟನ್ನೇ ಮಾಡಬೇಕು, ಅವ್ರು ಏನು ಹೇಳ್ತಾರೆ ಅಷ್ಟೇ. ದಿಸ್ ನ್ಯಾಷನಲ್ ಲೆವೆಲ್ ವಿತಿನ್ ಇಂಡಿಯಾ ವಿತಿನ್ ಹೇಳ್ತಲ್ಲ, ನ್ಯಾಷನಲ್ ಲೆವೆಲಲ್ಲಿ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆದ್ರೂ ಯು ಕ್ಯಾನ್ ಫೇಸ್ ಇಟ್, ಬಟ್ ಯು ಕೆನ್ ನಾಟ್ ಮೇಕ್ ಶ್ಯೂರ್ ದಟ್ ಯು ಕ್ಯಾನ್ ಕ್ರ್ಯಾಕ್. ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ನೀಟ್ ಇರ್ಬೋದು, JEE ಇರ್ಬೋದು. ನನ್ನ ಒಂದು ಪ್ರಾಸ್ಪೆಕ್ಟಿವಲ್ಲಿ ಐ ಪುಟಿಂಗ್ ಮೈ ವರ್ಡ್ಸ್ ಇನ್ ದಿಸ್ ವೇ. CBSE is a very restricted mode of learning. ಅಂತಂದರೆ ಮಕ್ಕಳಿಗೆ ಒಂದು ಸ್ಕೋಪ್ ಆಫ್ ಲರ್ನಿಂಗ್, ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಲಿಕ್ಕೆ ಅವ್ರಿಗೆ ಸ್ಕೋಪೇ ಇರಲ್ಲ. ಎಷ್ಟು ಸಿಲೆಬಸ್ ಇದೆ ಆ ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕು, ಎಷ್ಟು ನೋಟ್ಸ್ ಇದೆ ಅದು ಕಂಪ್ಲೀಟ್ ಮಾಡಲೇಬೇಕು. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಪ್ರೋಸೆಸ್ ಅಂಡರ್ CBSE. ಬಟ್ ನಾನು ಅದಕ್ಕೆ ಆದಂಥ ಒಂದು ಅಡ್ವಾಂಟೇಜಸ್ ಇದ್ದೇ ಇರ್ತವೆ. ಯಾಕಂದರೆ ಒಂದು ನ್ಯಾಷನಲ್ ಲೆವೆಲಲ್ಲೋ ಯಾವುದೋ ಒಂದು ಸಣ್ಣ ಪುಟ್ಟ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಲಿಕ್ಕೆ ಇಟ್ಸ್ ಅಲೈನ್ ಟು NCERT ಆದ್ದರಿಂದ ಒಂದಷ್ಟು ಅದರದ್ದೇ ಆದಂಥ ಒಂದು ಅಡ್ವಾಂಟೇಜಸ್ ಇರ್ತವೆ. ಬಟ್ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ನಾನು ಹೇಳಿಲ್ವಾ, ಯಾವುದೇ ಒಂದು ಹುಡುಗ ಇಫ್ ಈಸ್ ವೆರಿ ಹೈಲಿ ಟ್ಯಾಲೆಂಟೆಡ್ ಆಗಿದ್ದಂಥ ಹುಡುಗರು ಯಾವುದೇ ಸಿಲೆಬಸ್ ಆದರೂ ಓದ್ತಾರೆ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಇನ್ ದೇರ್ ಲೈಫ್. ಬಟ್ ಒಂದು ಆವರೇಜ್ ಸ್ಟೂಡೆಂಟು, ಒಂದು ಬಿಲೋ ಆವರೇಜ್ ಸ್ಟೂಡೆಂಟ್ಸು, ಒಂದು ಗುಡ್ ಸ್ಟೂಡೆಂಟ್ ಅಂತ ಹೇಳ್ತೀವಿ, ಅವ್ರು ಎಕ್ಸೆಲ್ ಆಗಲಿಕ್ಕೆ CBSE ಇಸ್ ನಾಟ್ ಎ ಸೂಟಬಲ್ ಕರಿಕ್ಯುಲಮ್. ಯಾಕಂದರೆ ನಾನು ಹೇಳಿದಾಗ ಇಟ್ಸ್ ಎ ವೆರಿ ರಿಸ್ಟ್ರಿಕ್ಟೆಡ್ ಆ್ಯಸ್ ಇಟ್ಸ್ ಅದು ಅಲೈನ್ ಆಗಿದ್ರೂ NCERTಗೆ ಅಲೈನ್ ಆಗಿದ್ರೂ ಇಟ್ಸ್ ನಾಟ್ ಫೇರ್ ಸಿಲೆಬಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ who can take any higher level competitive exams. This is my opinion on CBSE. Next it comes to ICSE. ಈ ICSE ಏನಾಗುತ್ತೆ ಅಂತಂದರೆ ಇಟ್ ಗಿವ್ಸ್ ಎ ಬ್ರಾಡರ್ ಸ್ಪೆಕ್ಟ್ರಮ್, ಡೆಪ್ತ್ ಲರ್ನಿಂಗ್. ಈ ಕಾಂಪ್ರಿಹೆನ್ಸಿವ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನು ಹೇಳ್ತೀವಿ, ಈ ಕಾಂಪ್ರಿಹೆನ್ಸಿವ್ ಅಂಡರ್ಸ್ಟ್ಯಾಂಡಿಂಗ್ ವಿಲ್ ಬಿ ವೆರಿ ತುಂಬ ಡೀಪಾಗಿರ್ತದೆ. ಡೀಪಾಗಿ ಅಂತಂದ್ರೆ ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ವಿ ಟೀಚ್ ಅವ್ರಿಗೆ ಈಗ ಅಷ್ಟೇ CBSE ಇರ್ಬೋದು, ಸ್ಟೇಟ್ ಬೋರ್ಡಲ್ಲೇ ಇರ್ಬೋದು, ಅವರು 9th 10th PUC ಓದೋದು ಸಬ್ಜೆಕ್ಟ್ಸ್ನ ನಾವು 6th ಹೇಳ್ಕೊಂಡ್ಬಂದಿರ್ತೀವಿ. 6th ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಆಲ್ಜಿಬ್ರಾ, ಜಿಯೋಮೆಟ್ರಿ ಅಂತ ಹೇಳ್ಕೊಂಬರ್ತೀವಿ. 6th ಅವ್ರಿಗೆ ಬೈಫರ್ಕೇಶನ್ ಇರೋದ್ರಿಂದ ಅವರು 6th ದೇ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡೆಪ್ತ್ ದ ಕಂಟೆಂಟನ್ನು ಡೆಪ್ತಲ್ಲಿ ಓದ್ಕೊಂಡ್ಬಂದ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಅವರಿಗೆ ಯಾವುದೇ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಇರ್ಬೋದು, ಅದು JEE ಇರ್ಬೋದು, ನೀಟ್ ಇರ್ಬೋದು, UPSC ಎಕ್ಸಾಮ್ಸ್ ಇರ್ಬೋದು, ಬೇರೆ ಬೇರೆ SSC ಎಕ್ಸಾಮ್ಸ್ ಇರ್ಬೋದು, ಇವೆಲ್ಲ ಏನಾಗ್ತವೆ ಅವ್ರಿಗೆ ಈಸಿ ಆಗಿಬಿಡ್ತದೆ. ಯಾಕಂದರೆ ಅವರ ಒಂದು ಟೆಕ್ಸ್ಟ್ ಬುಕ್ ಡಿಸೈನೇ ಆಗಿದೆ. ICSE ಅಂತಂದರೆ ಇಟ್ ಬಿಕಮ್ಸ್ ಮೋರ್ ಈಸಿಯರ್ ವೆನ್ ಕಂಪೇರ್ಡ್ ಟು ಅದರ್ ಟು ಸಿಲೆಬಸ್. ಈ ICSE ಏನಾಗುತ್ತೆ, ಇಟ್ ಫೋಕಸಸ್ ಆನ್ ಇನ್ ಡೆಪ್ತ್ ಲೈಫ್ ಸ್ಕಿಲ್ಸ್ and practical application in depth of life ಅಂತಂದ್ರೆ it becomes more it's related to real life. ಅವಾಗ ಏನಾಗ್ತದೆ, ಮಕ್ಕಳಿಗೆ ದ ಓವರಾಲ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗಲಿಕ್ಕೆ ಒಂದು ಪ್ರೋಸೆಸ್ ಶುರುವಾಗುತ್ತೆ. ಆಮೇಲೆ ಇನ್ನೊಂದು ನಾನು ಪೇರೆಂಟ್ಸ್ಗೆ ಹೇಳೋದು, ಈಗ ಪೇರೆಂಟ್ಸ್ ಏನೋ ದಿಸ್ ಇಸ್ ವೆರಿ ಡಿಫಿಕಲ್ಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕಾದದ್ದು ಏನು ಅಂತಂತಂದರೆ, ಈಗ ಒಂದು ICSE ಒಂದು ಸಿಟಿಯಲ್ಲಿ ಒಂದು ICSE ಸ್ಕೂಲ್ ಇದೆ, ಒಂದು CBSE ಸ್ಕೂಲ್ ಇದೆ, ಒಂದು ಸ್ಟೇಟ್ ಬೋರ್ಡ್ ಸ್ಕೂಲ್ ಇದೆ ಅಂತಂದರೆ ಯು ಶುಡ್ ಆಲ್ವೇಸ್ ಟಾರ್ಗೆಟ್ ICSE. ನಾವು PUC ಬಂದಾಗ ಓದ್ಕೊತೀವಿ, 10th ಬಂದಾಗ ಸೇರಿಸ್ತೇವೆ, ಇಲ್ಲ 9th ಬಂದಾಗ ಸೇರಿಸ್ತೇವೆ. ಆ ಥರ ಆಯಿತು ಅಂತಂದರೆ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡಲಿಕ್ಕೆ ತುಂಬ ಡಿಫಿಕಲ್ಟ್. ನೀವೇ ನೋಡಿ, ಒಂದು ಟ್ಯೂಷನ್ಗೆ ಹಾಕಬೇಕು, ಮ್ಯಾಥ್ಸು, ಫಿಸಿಕ್ಸ್, ಕೆಮಿಸ್ಟ್ರಿ ಟ್ಯೂಷನ್ಸ್ಗೆ ಹಾಕಬೇಕು, ಟ್ಯೂಷನ್ಸ್ ಟೈಮ್ ಟೇಬಲ್ ಫಾಲೋ ಮಾಡಬೇಕು, ಮತ್ತು ಏನೋ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಬೇಕು. ಇವೆಲ್ಲವೂ ICSE ಇತ್ತು ಅಂತಂದರೆ ಇದು ಯಾವುದೋ ಒಂದು ಕನ್ಫ್ಯೂಷನ್ಸ್ ಬೇಕಾಗಿರಲ್ಲ. ಯಾಕಂದರೆ ಅವರು 6th ಸ್ಟಾರ್ಟ್ ಮಾಡ್ತಾರೆ ಓದಲಿಕ್ಕೆ. ಪೇರೆಂಟ್ಸ್ಗೆ ನಾನು ಇದನ್ನು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇವರು 6th ಸ್ಟಾರ್ಟ್ ಮಾಡ್ತಾರೆ. ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಅಂತೇಳಿ, ಆಲ್ಜಿಬ್ರಾ, ಜಿಯೋಮೆಟ್ರಿ ಅಂತೇಳಿ ಸಪ್ರೇಟ್ ಆಗಿ ಇವರು 6th ಸ್ಟಾಪ್ ಮಾಡೋದ್ರಿಂದ ಅವ್ರಿಗೆ ವೈಡ್ ರೇಂಜ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ICSE ಬಂದುಬಿಡುತ್ತೆ. ಸೊ ನಾವು 9th ಹಾಕೊಬೋದು, 10th ಹಾಕೊಬೋದು. ಯಾವುದೇ ಒಂದು ಸ್ಟೂಡೆಂಟನ್ನು ICSE ಫಸ್ಟ್ ಸ್ಟ್ಯಾಂಡರ್ಡಿಂದ, ಮಾಂಟೆಸರಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡಿಂದ ನಾವು ಓದಿಸ್ಕೊಂಬಂದ್ಬಿಟ್ರೆ ಮುಂದಕ್ಕೆ ನೀವೇನು ಮಾಡಬೇಕಾಗಿಲ್ಲ. ಅವರೇ ಆರಾಮಾಗಿ ನೀವೊಂದು ಸರ್ವೆ ಮಾಡಿ. ಈಗ ICSE ಏನೋ ಟಾಪರ್ಸ್ ಜಾಸ್ತಿ ಇದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಈಗ ಒಂದು 10 years ಬ್ಯಾಕ್, ಒಂದು 15 years ಬ್ಯಾಕ್ ಹೋದರೆ ಮೋಸ್ಟ್ ನಾರ್ತ್ ಇಂಡಿಯನ್ಸೇ ಕ್ರ್ಯಾಕ್ ಮಾಡ್ತಾಯಿದ್ರು ಈ ನೀಟು, JEE ಎಲ್ಲ. ಬಟ್ ಇವಾಗ ಸ್ವಲ್ಪ ದೇ ಹ್ಯಾವ್ ಕಮ್ ಡೌನ್. ಅಂತಂದರೆ
ಸೌತ್ ಇಂಡಿಯಾಗೂ ಸ್ವಲ್ಪ ಬಂದಿದೆ. ಯಾಕಂದರೆ ನೌ ಡೇಸ್ ICSE ಸ್ಕೂಲ್ಸ್ ಆರ್ ಇನ್ಕ್ರೀಸಿಂಗ್ ಇನ್ ಸೌತ್ ಇಂಡಿಯಾ. ಅದರಿಂದ ಏನಾಗ್ತಿದೆ, ಸೌತ್ ಇಂಡಿಯನ್ ಸ್ಟೂಡೆಂಟ್ಸನ್ನು ಅವ್ರಿಗೆ ಕಾಂಪಿಟೇಷನ್ ಮಾಡೋ ಒಂದು ಲೆವೆಲ್ಗೆ ಅವರು ಬೆಳೆದಿದ್ದಾರೆ. ಸೊ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ನೀವು ಡಿಸೈಡ್ ಮಾಡಬೇಕಾದ್ರೆ ಅವನು ವಾಟ್ ಈಸ್ ಗೋಲ್, ವಾಟ್ ಈಸ್ ಇಂಟ್ರೆಸ್ಟ್ ಅನ್ನೋದನ್ನು ನೋಡಿಕೊಂಡು ನೀವು ಸಿಲೆಬಸ್ನ ನೀವು ಸೆಲೆಕ್ಟ್ ಮಾಡಿ. ಅಕಾರ್ಡಿಂಗ್ ಟು ಮೀ ಆಲ್ ದಿಸ್, ಈ ಒಂದು ಸ್ಟೇಟ್ ಬೋರ್ಡ್ ಮತ್ತು CBSE ಮತ್ತು ICSE ಕಂಪೇರ್ ಮಾಡಿದ್ರೆ ICSE ಇಸ್ ದ ಬೆಸ್ಟ್ ಸಿಲೆಬಸ್ ವಾಟ್ ಐ ಕ್ಯಾನ್ ಸಿ. ಅದರದ್ದೇ ಆದಂಥ ಅಡ್ವಾಂಟೇಜಸ್ ಇದೆ. ಸ್ಟೇಟ್ ಬೋರ್ಡ್ಗಾದಂಥ ಅಡ್ವಾಂಟೇಜಸ್ ಅದಕ್ಕೆ ಆದಂಥ ಅಡ್ವಾಂಟೇಜಸ್, CBSEಗಿರೋ ಅಡ್ವಾಂಟೇಜಸ್ ಅದಕ್ಕೆ ಆದಂಥ ಅಡ್ವಾಂಟೇಜ್ ಇದೆ. ಬಟ್ ಇದಕ್ಕೆ ಮೋರ್ ಅಡ್ವಾಂಟೇಜ್ ಇರೋದು ICSE ಸಿಲೆಬಸ್ಗೆ. ಸೊ ದಯವಿಟ್ಟು ನೀವು ಮುಂದೆ ಇನ್ನೊಂದು 2 ವರ್ಷಕ್ಕೆ ಸೇರಿಸ್ತೀವಿ, 4 ವರ್ಷ 9th ಸೇರಿಸ್ತೀವಿ, 8th ಸೇರಿಸ್ತೀವಿ ಅನ್ನೋದು ಬದಲು ಮಕ್ಕಳನ್ನ ದಯವಿಟ್ಟು 2nd ಸ್ಟ್ಯಾಂಡರ್ಡ್ 1st ಸ್ಟ್ಯಾಂಡರ್ಡಿಂದ ಸೇರಿಸಿದಾಗ ಏನಾಗುತ್ತೆ, ಅವ್ರಿಗೊಂದು ಗ್ರಿಪ್ ಅನ್ನೋದು ಬರುತ್ತೆ ಕಂಟೆಂಟಲ್ಲಿ. ದೇ ವಿಲ್ ಗೆಟ್ ಎ ಸ್ಟ್ರಾಂಗ್ ಗ್ರಿಪ್ ಇನ್ ದ ಕಂಟೆಂಟ್. ಸೊ ಐ ರಿಕ್ವೆಸ್ಟ್ ಎವ್ರಿವನ್ ಟು ಡಿಸೈಡ್ ಆನ್ ವಾಟ್ ಎ ಸ್ಟೂಡೆಂಟ್ ವಾಂಟ್ ಟು ಬಿಕಮ್. ಥ್ಯಾಂಕ್ ಯು. ನಮಸ್ಕಾರ.